ಸುಬಿ, ನೀನ್ ನನ್ನ ಹತ್ರ ಬಹಳ ಹಣ ಖರ್ಚು ಮಾಡಿಸ್ತೀಯ ಕಣೆ. ದಿನಕ್ಕೊಂದೊಂದು ಶೋಕಿ ಇರತ್ತೆ ನಿಂದು. ಇಷ್ಟು ವರ್ಷ ಆದ್ಮೇಲೆ ಈಗ ಇಂಗ್ಲಿಷ್ ಕಲಿಯೋ ಹುಚ್ಚು ನಿನ್ಗೆ, ಅದಕ್ಕೆ ಇನ್ನೊಂದಿಷ್ಟು ಹಣ ಖರ್ಚು ಮಾಡಿಸ್ತಾ ಇದೀಯಾ. ಅದೆಷ್ಟು ಅಂತ ಹಣ ಖರ್ಚು ಮಾಡಿಸ್ತೀಯ ಸುಬಿ? ರೀ, ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ, ಅದನ್ನ ಬಿಟ್ಟು ಹಾಕಿ. ಅಲ್ರಿ, ನೀವೇ ಯೋಚನೆ ಮಾಡಿ, ನಾನು ಇಂಗ್ಲಿಷ್ ಕಲ್ತು ಇಂಗ್ಲಿಷಲ್ಲಿ ಮಾತಾಡಕ್ ಶುರು ಮಾಡಿದೆ ಅನ್ಕೊಳ್ಳಿ. ಅವಾಗ ಎಲ್ಲರೂ ಏನಂತಾರೆ, ಅದರಲ್ಲೂ ನಿಮ್ಮ ಸ್ನೇಹಿತರೆಲ್ಲ ಏನಂತಾರೆ, ಅಯ್ಯೋ ಅಲ್ಲೋಡು ತಿಪ್ಪೇಶಿ ಹೆಂಡತಿ ಯಾವ ಥರ ಇಂಗ್ಲಿಷಲ್ಲಿ ಮಾತಾಡ್ತಾ ಇದ್ದಾಳೆ ಅಂತ. ಅವಾಗ ನಿಮ್ಮ ಲೆವೆಲ್ ಎಲ್ಲಿಗೆ ಹೋಗುತ್ತೆ ಯೋಚನೆ ಮಾಡಿ. ಏ ಸುಮ್ಮನೆ ಇರೆ, ನನ್ನ ಸಂಕಟ ನನಗೆ. ಏನೇ ಆದರೂ ಕೊನೆಗೆ ಖರ್ಚಾಗೋದು ನನ್ನ ಜೇಬಿನ ಹಣ ತಾನೇ. ಹೇಗೂ ದುಡ್ಡು ಖರ್ಚಾಗೋದು ಆಗ್ಬಿಟ್ಟಿರುತ್ತೆ. ಅದಕ್ಕೆ ತಕ್ಕನಾಗೆ ನೀನು ಸರಿಯಾಗಿ ಇಂಗ್ಲೀಷ್ ಕಲ್ತ್ಕೊಂಡ್ರೆ ಅದೊಂಥರ, ಇಲ್ಲಾಂದರೆ ಎಲ್ಲ ವೇಸ್ಟ್ ಆದ ಹಾಗೆ. ಇಲ್ರಿ, ನಿಮ್ಮ ದುಡ್ಡು ಹಾಳಾಗಕ್ಕೆ ನಾನು ಬಿಡಲ್ಲ. ನಾನು ಪೂರ್ತಿ ಮನಸ್ಸಿಟ್ಟು ಇಂಗ್ಲಿಷ್ ಕಲಿತಾ ಇದ್ದೀನಿ. ನಾನು ಹಾಕ್ತಿರೋ ಶ್ರಮದ ಜೊತೆ ನೀವು ನನಗೊಂದು ಸ್ವಲ್ಪ ಸಹಾಯ ಮಾಡಿದ್ರೆ ನಾನು ಇನ್ನೂ ಬೇಗ ಇಂಗ್ಲಿಷ್ ಕಲ್ತ್ಕೋಬೋದು. ಇದ್ರಲ್ಲಿ ನಾನು ನಿನಗೆ ಏನೇ ಸಹಾಯ ಮಾಡಲಿ? ಹೇಗೆ ಅಂದರೆ, ದಿನ ನೀವು ನನಗೆ ಒಂದೊಂದು ಹೊಸ ಹೊಸ ಇಂಗ್ಲಿಷ್ ಪದಗಳನ್ನು ಕಲಿಸ್ಕೊಡಿ. ಓ ಹಾಗಾ? ಸರಿ ಆಯ್ತು. ಸರಿ, ಹಾಗಾದ್ರೆ ಇವತ್ತಿಂದನೇ ಶುರು ಮಾಡೋಣ. ರೀ, ನೀವು ನನಗೆ ಹೇಳಿ, ಅದೃಷ್ಟವಂತನಿಗೆ ಇಂಗ್ಲಿಷಲ್ಲಿ ಏನಂತ ಹೇಳ್ತಾರೆ? ಅದೃಷ್ಟವಂತನಿಗ? ಹಾ, ಅದೃಷ್ಟವಂತನಿಗೆ ಇಂಗ್ಲಿಷಲ್ಲಿ ಅನ್ಮ್ಯಾರಿಡ್ ಅಂತಾರೆ. ಹೌದಾ? ಹಾಗಾದ್ರೆ ರೀ, ನೀವೆಷ್ಟು ಅನ್ಮ್ಯಾರಿಡ್ ರೀ. ಯಾಕಂದ್ರೆ ನೀವು ನನ್ನನ್ನು ಮದುವೆ ಆಗಿದ್ದೀರಲ್ಲ, ನಿಜವಾಗ್ಲೂ ನೀವು ತುಂಬಾ ಅನ್ಮ್ಯಾರಿಡ್.